ರಾಜ್ಯ ಕಾಂಗ್ರೆಸ್ನಲ್ಲೀಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದಾವಣಗೆರೆ ದಕ್ಷಿಣದ ದಂಗಲ್ ಮುಗಿತು ಅನ್ನೋ ಹೊತ್ತಿನಲ್ಲೇ ಮುಸ್ಲಿಂ ನಾಯಕರ ಮಧ್ಯೆ ವಾರ್ ಶುರುವಾಗಿದೆ. ಪಕ್ಷದ ಅಭ್ಯರ್ಥಿ ಸಮರ್ಥ ಸೋಲಿಗೆ ಷಡ್ಯಂತ್ರ ಮಾಡಿದ ರಿಪೋರ್ಟ್ ಹೊರಬಿದ್ದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಜರ್ ಸರ್ಜರಿ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ. ಜಬ್ಬಾರ್ ರಾಜೀನಾಮೆ, ನಜೀರ್ ಅಹಮದ್ ತಲೆದಂಡ. ಸಮರ್ಥ ಸೋತ್ರೆ ಜಮೀರ್ ಅಹಮದ್ ಸಚಿವ ಸ್ಥಾನಕ್ಕೂ ಕುತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ಕೊಡದಕ್ಕೆ ಶುರುವಾದ ಬಂಡಾಯ ಗೊಂದಲ ನಡುವೆ ಮತದಾನ ಮುಗಿದಿದೆ. ಆದರೆ ಪಕ್ಷದಲ್ಲಿ ಈಗ ಮುಸ್ಲಿಂ ನಾಯಕರ ನಡುವಿನ ಮುಸುಕಿನ ಗುದ್ದಾಟ ಜೋರಾಗಿದೆ. ಪಕ್ಷದ ಅಭ್ಯರ್ಥಿ ಸಮರ್ಥ ಶಾಮನೂರು ಸೋಲಿಸಲು ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಖಾನ್ ಪ್ಲಾನ್ ಮಾಡಿದ್ರು ಅಂತ ಸ್ವತಃ ಪಕ್ಷದ ಮುಸ್ಲಿಂ ಶಾಸಕರೇ ಬಹಿರಂಗವಾಗಿ ಆರೋಪ ಮಾಡಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಜರ್ ಸರ್ಜರಿ ಆಗಿದೆ. ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. 3ನೇ ತಾರೀಕಿಗೆ ನಾನು ನಮ್ಮ ರಾಜ್ಯ ಆಲ್ ಇಂಡಿಯಾ ಅಧ್ಯಕ್ಷರಿಗೆ ನಾನು ರೆಸಿಗ್ನೇಷನ್ ಕಳಿಸಿದ್ದೀನಿ. ನಮ್ಮ ರಾಜ್ಯ ಅಧ್ಯಕ್ಷರಿಗೂ ನಾನು ಇವತ್ತು ಕಳಿಸಿದ್ದೀನಿ, ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ನಮ್ಮ ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷರಿಗಿದ್ದೀನಿ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಸೋಲಿಸಲು ಷಡ್ಯಂತ್ರ ಮಾಡಿದ್ರು ಅಂತ ಮುಸ್ಲಿಂ ಶಾಸಕರಾದ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸ್ಫೋಟಕ ಆರೋಪ ಮಾಡಿದ್ರು. ಸ್ವತಃ ಮುಸ್ಲಿಂ ಶಾಸಕರೇ ಆರೋಪ ಮಾಡಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇನ್ಸೈಡ್ ರಿಪೋರ್ಟ್ ಪಡೆದು ಎಐಸಿಸಿಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಸುರ್ಜೇವಾಲಾ ಸಲ್ಲಿಸಿರುವ ವರದಿಯಲ್ಲಿ ಪಕ್ಷದ ಪರವಾಗಿ ಪ್ರಚಾರ ಮಾಡದಿರುವುದು, ಬಂಡಾಯ ಅಭ್ಯರ್ಥಿಗೆ ಬೆಂಬಲ ನೀಡಿರುವುದು ಹಾಗೂ ಬಂಡಾಯ ಅಭ್ಯರ್ಥಿಯನ್ನ ಕಣದಿಂದ ಹಿಂದೆ ಸರಿಸುವ ಜವಾಬ್ದಾರಿ ನಿರ್ವಹಿಸಿರುವುದು, ಪಕ್ಷದ ಅಭ್ಯರ್ಥಿಯ ಪರವಾಗಿ ಮುಸ್ಲಿಂ ಸಮುದಾಯಕ್ಕೆ ಸ್ಪಷ್ಟವಾದ ನಿಲುವು ಮೂಡಿಸದಿರುವ ಬಗ್ಗೆ ವರದಿಯಾಗಿದೆ. ಹೈಕಮಾಂಡ್ಗೆ ವರದಿ ಸಲ್ಲಿಕೆಯಾದ ಬೆನ್ನಲ್ಲೇ ಅಸಮಾಧಾನದಿಂದ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಿಸೈನ್ ಮಾಡುವಂತೆ ಪರಿಷತ್ ಸದಸ್ಯ ನಜೀರ್ ಅಹಮದ್ಗೆ ಸೂಚನೆ ನೀಡಿರುವುದು ಮೇಜರ್ ಸರ್ಜರಿಗೆ ಸಾಕ್ಷಿಯಾಗಿದೆ. ಏನಿಲ್ಲ, ಅದಕ್ಕೋಸ್ಕರನೇ ಈಗ ಅಲ್ಪಸಂಖ್ಯಾತ ನಾನು ರಾಜ್ಯಾಧ್ಯಕ್ಷನಾಗಿ ನನ್ನ ಕೈಯಿಂದ ಏನು ಒಳ್ಳೇದಾಗ್ತಾ ಇಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ನನಗೆ ಕರೆದಿಲ್ಲ. ಅದಕ್ಕೆ ನಾನು ಆ ಲೆಕ್ಕ ಹಾಕಿ ನಾನು 3ನೇ ತಾರೀಕಿಗೆ ನಾನು ನಮ್ಮ ರಾಜ್ಯ ಆಲ್ ಇಂಡಿಯಾ ಅಧ್ಯಕ್ಷರಿಗೆ ನಾನು ರೆಸಿಗ್ನೇಷನ್ ಕಳಿಸಿದ್ದೀನಿ. ನಮ್ಮ ರಾಜ್ಯ ಅಧ್ಯಕ್ಷರಿಗೂ ನಾನು ಇವತ್ತು ಕಳಿಸಿದ್ದೀನಿ, ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ನಮ್ಮ ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷರಿಗಿದ್ದೀನಿ. ಇನ್ನು ದಾವಣಗೆರೆ ಕ್ಷೇತ್ರದ ವಿಚಾರದಲ್ಲಿ ಪಕ್ಷದ ಅಭ್ಯರ್ಥಿಯ ಸೋಲಿಗೆ ಷಡ್ಯಂತ್ರ ಅಬ್ದುಲ್ ಜಬ್ಬಾರ್ ಸಿಡಿದೆದ್ದಿದ್ದಾರೆ. ನಾವು ಟಿಕೆಟ್ ಕೇಳಿದ್ದು ಸತ್ಯ, ಆದರೆ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಆಗ್ಲಿ, ಸಂಸದೆ ಪ್ರಭಾ ಸಹ ಆಹ್ವಾನ ಕೊಡಲಿಲ್ಲ. ಅಲ್ಲದೆ ತಮ್ಮ ಆರೋಗ್ಯ ಸರಿ ಇಲ್ಲದ ಪರಿಣಾಮ ತಾವು ಪ್ರಚಾರದಲ್ಲಿ ಭಾಗಿಯಾಗದಿದ್ರು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ. ಸಲೀಂ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಸಚಿವರಾಗಲು ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ವರದಿ ತರಿಸಿಕೊಂಡು ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಇರೋದೇ ಸ್ವಲ್ಪ ಜನ, ನಾವು 9 ಜನ ಅದೀವಿ, 3 ಜನ 4 ಜನ MLCಗಳಿದ್ದೀವಿ. ಇಂಥವೆಲ್ಲ ಮಾಡ್ಕೊಂತ ನೀವು ನಮ್ಮದೇ ಹೆಗಲು ನಮ್ಮದೇ ಗುಂಡು ಇವೆಲ್ಲ ಕೆಲಸ ಬಿಡ್ರಿ, ಈಗ ಸಾಕು ಮಾಡಿರೋದು. ನೀವು ಮಂತ್ರಿ ಎಲ್ಲ ಮುಖ್ಯಮಂತ್ರಿಗಳಾಗ್ರಪ್ಪ, ನಮಗೇನು ವ್ಯತ್ಯಾಸ ಇಲ್ಲ. ನಾವು ನಿಮ್ಗೇನು ವಿರೋಧ ಮಾಡೋಂಥ ಅವಶ್ಯಕತೆ ಕಾಣ್ತಾ ಇಲ್ಲ. ಇವತ್ತು ನಿನ್ನೆ ಎಲೆಕ್ಷನ್ ಆಗಿದ್ದು ಇಷ್ಟು ದಿನ ಬಿಟ್ಟು ಈಗ ಇಮಿಡಿಯೇಟಾಗಿ ನೀವು ಪ್ರೆಸ್ ಕಾನ್ಫರೆನ್ಸ್ ಕರೆದು ಮಾತಾಡ್ತಾ ಇರೋದು ನೋಡಿದರೆ ನಿಮ್ಗೇನೋ ಸ್ವಲ್ಪ ಡೌಟ್ ಇದ್ದಂಗಿದೆ. ಅಂದರೆ ಡೌಟು ಇರ್ಬೋದು, ಇಂಟೆನ್ಷನ್ ಇರ್ಬೋದು. ನಾವು ಹಿಂಗೆಲ್ಲ ಭಾಳ ಕಷ್ಟಪಟ್ಟು ಮಾಡಿದ್ವಿ, ನಮ್ಗೇನಾದ್ರು ಮಂತ್ರಿ ಪದವಿನೋ ಏನೋ ಕೊಡ್ರಿ ಅಂತ ಕೇಳ್ಕೊಳಕ್ಕೆ ಅವಕಾಶಕ್ಕೆ ಸಿಗ್ಬೋದು ಅಂತೇಳಿ ಮಾಡ್ತಾ ಇರ್ಬೋದು. ಮಾಡಿಕೊಡ್ರಿ, ಬೇಡ ಅನ್ನಂಗಿಲ್ಲ. ಯಾರ್ದು ಕಾಲು ಎಳೆದು ಯಾರಿಗೊಬ್ರಿಗೆ ಡೌನ್ ಮಾಡಿ ಯಾರೊಬ್ರಿಗೆ ಬಿಳಿಸಿ ಇಂಥವೆಲ್ಲ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವೇನೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟು ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕೈ ಪಡೆಯಲ್ಲೀಗ ಕಿಚ್ಚು ಹೊತ್ತಿದೆ. ಸಮರ್ಥ ಸೋತ್ರೆ ಜಮೀರ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ. ಆದ್ರಿಂದ ದಾವಣಗೆರೆ ದಕ್ಷಿಣದ ಫಲಿತಾಂಶ ಮತ್ತಷ್ಟು ಕುತೂಹಲ ಮೂಡಿಸಿದೆ. ವೀರೇಶ್ ಸದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.